TCSನವರು ಮೊನ್ನೆ ಬಂದಿರತಕ್ಕಂಥ ಮಾಹಿತಿನಲ್ಲಿ 12,000 ಜನಕ್ಕೆ ಲೇ ಆಫ್ ಮಾಡಿದಾರಂತೆ. ಸೊ ದಟ್ಸ್ ವೈ ವಿ ಆರ್ ಕಾಲಿಂಗ್ ದೆಮ್ ಅಂಡ್ ಆಸ್ಕ್ ದೆಮ್ ವಾಟ್ ಇಸ್ ದ ರೀಸನ್ ಅಂತ. ಯೂಶಲಿ ಏನಾಗಬೇಕಂತಂದ್ರೆ ಈ ಸನ್ರೈಸ್ ಕಂಪನಿಗಳಿಗೆ ನಾವು ಯೂಶಲಿ ಅವರಿಗೆ ಬೆನಿಫಿಟ್ ಕೊಡ್ತಾ ಇದೀವಿ. ಬೇರೆ ಸ್ಟೇಟ್ಗಳಿಲ್ಲ, ಕರ್ನಾಟಕ ಸ್ಟೇಟ್ನಲ್ಲಿ ಅವರಿಗೆ ಲೇಬರ್ ಗ್ಯಾಂಬಿಟ್ಲಿಂದ ಅವ್ರಿಗೆ ಯಾವಾಗಲೂ ಹೊರಗೆ ಕೊಟ್ಟಿರ್ತಕ್ಕಂಥದ್ದು ಪ್ರಮೋಟ್ ಮಾಡಲಿಕ್ಕೆ, ಇಂಡಸ್ಟ್ರಿನ ಜಾಸ್ತಿ ಬೆಳಿಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಕಂಡೀಷನ್ಸ್ಗಳಿದ್ದಾವೆ. ಇಫ್ ದೇ ಹ್ಯಾವ್ ಲೇವ್ ಸೋ ಮೆನಿ ಪೀಪಲ್, ದೇ ಹ್ಯಾವ್ ಟು ಟಾಕ್ ಟು ಅಸ್. ಸೊ ಸಡನ್ಲಿ ಆಲ್ ಆಫ್ ಅ ಸಡನ್ ದೇ ಹ್ಯಾವ್ ಡನ್ ಅಂತ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ. ಸೊ ಐ ಹ್ಯಾವ್ ಟೋಲ್ಡ್ ಮೈ ಆಫೀಸರ್ಸ್ ಟು ಜಸ್ಟ್ get in touch with them and try to understand what has happened. ಇಲ್ಲ, ಆ ವಿಷಯನೇ ಬರಲಿಲ್ಲ. ಇಟ್ ವಾಸ್ ಓನ್ಲಿ ಬಿಟ್ವೀನ್ 9 and 10 hours. ನಮ್ಮ ಆಫೀಸರ್ಸ್ ಇದ್ರು. ಈ ವಿಷಯ ಪರ್ಟಿಕ್ಯುಲರ್ ನೀವು ಕೇಳಿರ್ತಕ್ಕಂಥ ವಿಷಯ ಚರ್ಚೆ ಆಗಿದಲ್ಲ, ನನಗೆ ಗೊತ್ತಿಲ್ಲ. ಅವ್ರು ಅದೇ ಹೇಳ್ತಾರೆ 10 hours ಕೊಡಿ ಅಂತಕ್ಕಂಥ ಅವ್ರ ವಾದ ಇದೆ. ಟ್ರೇಡ್ ಯೂನಿಯನ್ಸ್ ಎಲ್ಲ ಕೊಡಬೇಡಿ ಅಂತಕ್ಕಂಥ ವಾದ ಇದೆ. ನಾನು ಮೊನ್ನೆ ಒಂದು ಯಾವ್ದು ಮೀಟಿಂಗ್ ಹೋದಾಗ ಒಂದು ಸುಮಾರು 500 ರಿಂದ 600 ಬರೀ HR ಇದ್ರು. ನಾನು HR ಕ್ಯಾಶುವಲ್ ಆಗಿ ಕೇಳಿದೆ. ನನಗೆ ಯಾವ್ದು ಮನೆ ಎಕನಾಮಿಕ್ ಟೈಮ್ಸ್ನವರು ಶೆರಟನ್ ಹೋಟ್ಲಲ್ಲಿ ಒಂದು ಎಲ್ಲ HR ಕರೆದು ಒಂದು ಪ್ರೋಗ್ರಾಮ್ ನಾನು ಕೇಳಿದೆ ಶುಡ್ ಐ ರಿಯಲಿ ಇಂಪ್ಲಿಮೆಂಟ್ 9 to 10 hours ಅಂತ ಕೇಳಿದಾಗ ಎಲ್ಲ ನಕ್ಕರು. ಇಫ್ ಯು ಸೀರಿಯಸ್ಲಿ ಇದ್ರೆ ಹೇಳ್ರಿ ಅಂತಂದ್ರೆ ಎಲ್ಲರೂ ಬ್ಯಾಡ್ ಅನ್ನೋದೇ ಅವ್ರ ಅಭಿಪ್ರಾಯ ಇತ್ತು. ಬಟ್ ಬಹಿರಂಗವಾಗಿ ಹೇಳಕ್ ಎಲ್ಲರೂ ಹೆದರ್ತಾರೆ. ಸೊ ದಟ್ಸ್ ದ ಸಿಚುವೇಶನ್ಸ್ ಆರ್. ಸೊ ಬಟ್ ಈ ಲಾನಲ್ಲಿ ಏನ್ ಪ್ರಾವಿಷನ್ ಇದೆ, ನಮ್ಮ ಕೈಲಿ ಏನ್ ಮಾಡಕ್ಕಾಗತ್ತೆ. ಸೊ ಐ ಬಿನ್ ಹಾನೆಸ್ಟ್ ಅಂಡ್ ಟ್ರೈಂಗ್ ಟು ಡೂ ಬೆಸ್ಟ್ ವಾಟ್ ವಿ ಕ್ಯಾನ್ ಡೂ. ಇಲ್ಲ, ಚರ್ಚೆ ಇದೆ. ನನಗೆ ನೋವಿದೆ. ಯಾಕಂದ್ರೆ ಈ ಹಮಾಲಿ ಕೆಲಸ ಕೂಲಿ ಕೆಲಸ ಮಾಡೋರು, ಗಟರ್ ಕೆಲಸ ಮಾಡೋರು, ದುಡ್ದಾಗ ಕೆಲಸ ಮಾಡತಕ್ಕಂಥ ವ್ಯವಸ್ಥೆಯಲ್ಲಿ ಅವ್ರು ಯಾವಾಗ್ಲೂ ಟೆಂಪರರಿನೇ ಇದಾರೆ. ಯಾರು ಡಾಟಾ ಎಂಟ್ರಿ ಮೇಲೆ ಆಪರೇಟರ್ ಬರ್ತಾರೋ ಅವರೆಲ್ಲ ಪರ್ಮನೆಂಟ್ ಇದಾರೆ ನಮ್ಮ ರಾಜ್ಯದಲ್ಲಿ. ಅದು ನೋವುದ ಸಂಗತಿ, ಇದು ವಾಸ್ತು ಇದೆ. ಸೊ ಆ ದುಃಖದನ್ನೇ ನಾನು ಅಲ್ಲಿ ನಿನ್ನೆ ವ್ಯಕ್ತಪಡಿಸಿರ್ತಕ್ಕಂಥದ್ದು. ನೀವು ಔಟ್ಸೋರ್ಸ್ ಮಾಡಂಗಿದ್ರೆ ಅವ್ರನ್ನ ಯಾಕೆ ಔಟ್ಸೋರ್ಸ್ ಮಾಡ್ತೀರಿ? ವೈಟ್ ಕಲರ್ ಜಾಬ್ ಕೂಡ ಔಟ್ಸೋರ್ಸ್ ಮಾಡಿಬಿಡ್ರಿ. ಯಾಕಂದ್ರೆ ಫ್ಯಾಕ್ಟ್ರಿಗಳು ನಡೆಸ್ತಕ್ಕಂಥ 70-80% ಅವರೇ ಇಂಪಾರ್ಟೆಂಟ್. ರಾ ಮೆಟೀರಿಯಲ್ ಹೋಗ್ಬೇಕು, ತರಬೇಕು, ಫೀಡರ್ಗೆ ಹಾಕ್ಬೇಕು, ಕನ್ವೇರ್ಗೆ ಹಾಕ್ಬೇಕು. ಯಾರನ್ನ ಮಿನಿಸ್ಟರ್ ಬರ್ತಾನಂದ್ರೆ ವೈಟ್ ಸುಣ್ಣ ಹಾಕ್ಬೇಕು, ಸಾಹುಕಾರಗಳು ಬರ್ತಾನಂದ್ರೆ ಸಲ್ಯೂಟ್ ಹೊಡಿಬೇಕು. 40-50 ವರ್ಷ 30 ವರ್ಷ ಅದನ್ನ ಕೆಲಸ ಮಾಡಿ ಅವ್ರು ಇನ್ನಾದ್ರೂ ಅವ್ರು ಪರ್ಮನೆಂಟ್ ಆಗೋದಲ್ಲ. ಪರ್ಮನೆಂಟ್ ಬಿಟ್ಬಿಡ್ರಿ. ಎರಡನೇದು ಅವರಿಗೆ ಮೂಲಭೂತ ಸೌಕರ್ಯಗಳು ನಾವು ಕೊಡೋದಲ್ಲ. ಬಟ್ ಎಂಟೈರ್ ಪ್ಲಾಂಟ್ಗಳು ಅವರಿಂದನೇ ನಡೀತೈತೆ. ಆ ದುಃಖದಿಂದ ಹೇಳಿರ್ತಕ್ಕಂಥ ವಾದ. ಸೊ ಔಟ್ಸೋರ್ಸ್ ಅಂತಕ್ಕಂಥ ಪದ ಇದ್ರೆ ಎಲ್ಲ ಔಟ್ಸೋರ್ಸ್ ಮಾಡ್ಬಿಡೋಣ. ಅಲ್ಲ, ಅದಕ್ಕೆ ಇಲಾಖೆ ಇದೆ, ಅದಕ್ಕಾದಂತ ಬೋರ್ಡ್ ಇದೆ, ಅದಕ್ಕಾದಂತ ಸಚಿವರು ಇದ್ದಾರೆ. ಅದು ನಾನು ಬಗ್ಗೆ ಮಾತಾಡಕ್ ಹೋಗಲ್ಲ. ನಮ್ಮ ದುಃಖದ ಸಂಗತಿ ಇಡೀ ರಾಜ್ಯದಲ್ಲಿ ಇಂಥವ್ರನ್ನ ಯಾವಾಗ್ಲೂ ನಾವು ಫಸ್ಟ್ ಪ್ರಿಫರೆನ್ಸ್ ತಗೊಳಲ್ಲ ಅನ್ನೋದೇ ನನ್ನ ವಾದ. ಯಾವುದೇ ಒಂದು ಕಂಪನಿ ಒಂದು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅದ್ರದ್ದು ಕಾಸ್ಟ್ ಅದ್ರಾಗ ಇನ್ವಾಲ್ವ್ ಆಗ್ಬಿಡ್ಬೇಕು. ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ಬೇಕಂದ್ರೆ ಅವರಿಂದನೇ ಪ್ಲಾಂಟ್ ನಡೆಯೋದು. ವೈಟ್ ಕಲರ್ ಇಂದ ಪ್ಲಾಂಟ್ ಜಾಸ್ತಿ ನಡೆಯಲ್ಲ. ಒಂದ್ಸಲಿ ಪ್ಲಾಂಟ್ ಇನ್ಫ್ರಾಸ್ಟ್ರಕ್ಚರ್ ಆದ್ಮೇಲೆ ಇವರೇ ಪ್ಲಾಂಟ್ ನಡೆಸೋದು. ಸೊ ಎಸ್ಪೆಷಲಿ ಧೂಳದ ವಾತಾವರಣ, ಇಂಜುರೀಸ್ ಹೇಳ್ತಿರ್ತಕ್ಕಂಥದ್ದು, ಧೂಳ ತಿಂದು ಮಾತಾಡ್ತಕ್ಕಂಥವ್ರಿಗೆ. ಸೊ ಇಲ್ಲಿ ಕೂಡ BWSSB ನಲ್ಲಿ ರಾತ್ರಿ ನೀರು ಬಿಡ್ತಾರೆ. ನಿಮಗೆ BBMP ರಾತ್ರಿಗಳು ಕಸ ನೆಲ ಮುಸ್ರಿ ಅವರೇ ಮಾಡೋದು. ಸೊ ಅವ್ರಿಗೆ ನಾವು ಕನ್ಸಿಡರ್ ಮಾಡ್ಲಿದ್ರೆ ಸರಿ ಇಲ್ಲ ಅಂತಕ್ಕಂಥ ಆ ದುಃಖ ನಾನು ವ್ಯಕ್ತಪಡಿಸಿರ್ತಕ್ಕಂಥ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದ್ರೆ ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.